ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನಿವತ್ತು ನಿಮ್ಮ ಸಿಮ್ಮು PUK ಲಾಕ್ ಆಗಿದ್ದರೆ ಹೇಗೆ ರಿಮೂವ್ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ನಿಮ್ಮ ಮೊಬೈಲ್ ಸೆಟ್ಟಿಂಗ್ಸಲ್ಲಿ ಮೊಬೈಲ್ ಸರ್ವಿಸಿಗೆ ಹೋದರೆ ಸಿಮ್ ಪಿನ್ ಅನ್ನೋ ಆಪ್ಷನ್ ಇರುತ್ತೆ. ಈ ಆಪ್ಷನ್ನ ನೀವು ಮಿಸ್ ಆಗಿ ಆನ್ ಮಾಡಿಬಿಟ್ರೆ ನಿಮ್ಮ ಸಿಮ್ಮು ಕಂಪ್ಲೀಟ್ ಲಾಕ್ ಆಗುತ್ತೆ. ಇದನ್ನು ರಿಮೂವ್ ಮಾಡಲಿಕ್ಕೆ ನಿಮ್ಮ ನೆಟ್ವರ್ಕಲ್ಲೇ ಇರೋ ಇನ್ನೊಂದು ಮೊಬೈಲ್ನ ತೊಗೊಂಡು *121*51# ಡಯಲ್ ಮಾಡಬೇಕಾಗುತ್ತೆ. ಡಯಲ್ ಮಾಡಿದಾಗ ಈ ರೀತಿ ನಿಮಗೆ ಪಾಪಪ್ ಆಗುತ್ತೆ. ಈ ಥರ ಪಾಪಪ್ ಆಗಿ ಓಕೆ ಅಂತ ಕ್ಲಿಕ್ ಮಾಡಿದ ಮೇಲೆ ಈ ಥರ ಆಪ್ಷನ್ಸ್ ಬರುತ್ತೆ. ಅದರಲ್ಲಿ ಥರ್ಡ್ ಒನ್ PUK ಅಂತ ಇದೆ. ನಂಬರ್ 3 ಅಂತ ಟೈಪ್ ಮಾಡಿ ಸೆಂಡ್ ಮಾಡಿದ ಮೇಲೆ ನಿಮಗೆ ಮತ್ತೆ ಇನ್ನೊಂದು ಪಾಪಪ್ ಆಗುತ್ತೆ. ಅದರಲ್ಲಿ PUK ಫಾರ್ ಅದರ್ಸ್, PUK ಫಾರ್ ಸೆಲ್ಫ್ ಅಂತ ಇರುತ್ತೆ. ನೀವು ಬೇರೆಯವ್ರ ಫೋನ್ ತೊಗೊಂಡು ಮಾಡ್ತಿರೋದ್ರಿಂದ PUK ಫಾರ್ ಅದರ್ಸ್ಗೆ 1 ಅಂತ ಕ್ಲಿಕ್ ಮಾಡಿ ಸೆಂಡ್ ಮಾಡಬೇಕು. ಆವಾಗ ಎಂಟೈರ್ ಮೊಬೈಲ್ ನಂಬರ್ ಅಂತ ಪಾಪಪ್ ಆಗುತ್ತೆ. ಸೊ ಇವಾಗ ನಿಮ್ಮದು 10 ಡಿಜಿಟ್ ಮೊಬೈಲ್ ನಂಬರ್ನ ಟೈಪ್ ಮಾಡಿ ಸೆಂಡ್ ಮಾಡಿ. ಈಗ ಡೇಟ್ ಆಫ್ ಬರ್ತ್ನ ಕೇಳುತ್ತೆ. ಆ್ಯಸ್ ಪರ್ ಯುವರ್ ಆಧಾರ್, ನೀವು ಸಿಮ್ ತೊಗೊಳ್ಳುವಾಗ ಆಧಾರ್ ಕಾರ್ಡಲ್ಲಿ ಏನಂತ ಡೇಟ್ ಆಫ್ ಬರ್ತ್ ಇರುತ್ತೆ ಅದನ್ನು ಈ ರೀತಿ ಟೈಪ್ ಮಾಡಿ ಸೆಂಡ್ ಮಾಡಿ. ಈಗ PUK 2 ಕೋಡ್ನ ಸೆಂಡ್ ಮಾಡ್ತಾರೆ. PUK ನಂಬರ್ 1, PUK ನಂಬರ್ 2 ಅಂತ. ನಂಬರ್ 1 ಕೋಡ್ನ ನೀವು ಇನ್ನೊಂದು ಲಾಕ್ ಆಗಿರೋ ಫೋನ್ ತೊಗೊಂಡು ಟೈಪ್ ಮಾಡಿ ಓಕೆ ಮಾಡಿ. ಅದಾದಮೇಲೆ ಕ್ರಿಯೇಟ್ ಪಿನ್ ಅಂತ ಇನ್ನೊಂದು ಓಪನ್ ಆಗುತ್ತೆ. ಆವಾಗ PUK ನಂಬರ್ 2 ಕೋಡ್ನ ಟೈಪ್ ಮಾಡಿ ಓಕೆ ಮಾಡಿದ್ರೆ ನಿಮ್ಮ ಫೋನು ಅನ್ಲಾಕ್ ಆಗುತ್ತೆ. ಈಗ ಸೆಟ್ಟಿಂಗ್ಸ್ಗೆ ಹೋಗಿ ಸಿಮ್ ಪಿನ್ ಲಾಕ್ನ ಆಫ್ ಮಾಡಿಟ್ಕೊಂಡ್ರೆ ನಿಮ್ಮ ಸಿಮ್ ಲಾಕ್ ಆಗಿರೋದು ಓಪನ್ ಆಗುತ್ತೆ.